ಇವತ್ ಜಿಮ್ಮು 253 ಫಿಟ್ನೆಸ್ ಫ್ಲೋ ಕ್ಯಾಬ್ ಅಣ್ಣಂಗೆ ಬೆಳಗ್ಗೆ 3:45 ಬಾರೋಣ ಅಂದ್ರೆ 3 ಗಂಟೆಗೆ ಬಂದ್ಬಿಟ್ಟಿದ್ರು. ಬೇಗ ಹೊಟ್ಟೆ ಹಸಿಬಾರ್ದು ಅಂತ ವಾಟರ್ ಮೆಲನ್ ತಿಂದೆ ಗುರು. ಅದ್ ಎಷ್ಟಿತ್ತು ಅದ್ 2 ಹಸುವು ಇನ್ನೂ ಸ್ಟಾರ್ಟ್ ಆಯ್ತು. ತಿರ್ಗಾ ಫೋನ್ ಮಾಡಿದಾಗ ಯಾಕೋ ಅಣ್ಣ ನಿದ್ದೆ ಗಣ್ಣಲ್ಲಿ ಮಾತಾಡ್ದಂಗಿತ್ತು. ನಮ್ನು ಪರ್ಮನೆಂಟ್ ಆಗಿ ನಿದ್ದೆ ಮಾಡಿಸ್ಬಿಟ್ರೆ ಕಷ್ಟ ಅಂತ ಅಣ್ಣಂಗೆ ಏನೋ ಒಂದ್ ತಿನ್ನಕ್ ತಗೊಂಡೋದೆ. ಕಾರ್ ಹತ್ತಿದ ತಕ್ಷಣ ಅಣ್ಣ ಒಂದ್ ಕೇಳಿದ್ರು, ಏನ್ ಸರ್ ನೀವು ದಿನಕ್ 3 ಅವರ್ ಜರ್ನಿ, ಬೆಳಗ್ಗೆ 3 ಗಂಟೆ ಕೆಲ್ಸ, ಬರೋಷ್ಟು ದಿನ ನೈಟ್ ಆಗ್ಬಿಡುತ್ತೆ, ಕಷ್ಟ ಅಲ್ವಾ ಸರ್? ನನಗ್ ಆ ನಿಮಿಷ ಕಷ್ಟ ಅನ್ಸ್ತಿದ ಗುರು. ಯಾಕಂದ್ರೆ ಯಾರೊಬ್ರು ನನ್ನ ನೋಡಿ ಅಟ್ಲೀಸ್ಟ್ ವಿಚಾರಿಸಿದ್ರಲ್ಲ, ಅದಕ್ಕೊಂಥರ ಮನ್ಸಿಗೆ ಖುಷಿ ಆಯ್ತು. ಯಾಕೆ ಅಂತಾನೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದ್ ವಾರ ಹಿಂಗೆ ನಮ್ಮ ಮನೆಗೆ ರಿಲೇಟಿವ್ಸ್ ಒಬ್ರು ಬಂದಿದ್ರು. ನಾನು ಆಗ್ತಾನೆ ಆಫೀಸ್ ಇಂದ ಒಂದ್ ಸೈಡ್ 2.5 ಅವರ್ ಜರ್ನಿ ಮಾಡ್ಕೊಂಡು ಮನೆಗ್ ಬಂದೆ. ಹಿಂಗೆ ಕ್ಯಾಶುಯಲ್ ಆಗಿ ನಾನ್ ಕೆಲ್ಸದ ಬಗ್ಗೆ ಮಾತಾಡ್ತಿದ್ರು. ನಾನು ಕೆಲ್ಸ ಇದೆ ಕೈಂಡ್ ಆಫ್ ಹೆಕ್ಟಿಕ್ ಅಂತ ಹೇಳ್ದೆ. ಅವರು ನಮ್ಮ ಅಮ್ಮನ ನೋಡ್ಬಿಟ್ಟು, ಏನು ಇಲ್ಲ ಕಣೆ, ಇವ್ರು ಸುಮ್ನೆ AC ರೂಮಲ್ಲಿ ಕಂಪ್ಯೂಟರ್ ಮುಂದೆ ಒತ್ಕೊಂಡ್ ಕೂತಿರ್ತಾರೆ. ನನ್ ತಲೆ ಇದ್ ಬಂತು, ಅಲ್ಲಿಂದ ಎದ್ದು ಹೋದೆ. ಅದಕ್ಕೆ ಹೇಳಿದ್ದು, ಯಾರ್ಯಾರೋ ನಮ್ ಬಗ್ಗೆ ಕೇರ್ ಮಾಡ್ತಾರೆ, ಗೊತ್ತಿರೋರೇ ಕೇರ್ ಮಾಡಲ್ಲ. ನನ್ಗಂತೂ ಕಣ್ಣು ಸರ್ರ ಅಂತ ಎಳಿತಾನೆ ಇತ್ತು. ಅದು ಬೇರೆ ನೇನೆ ಮಲ್ಕೊಂಡಿದ್ದೆ 12 ಗಂಟೆಗೆ. ಇನ್ನೊಂದ್ ವಿಷಯ ಏನ್ ಗೊತ್ತಾ, ತಿರ್ಗಾ ನಾಳೆ ಈ ಲೊಕೇಶನ್ಗೆ ಬರಬೇಕು. 4 ಗಂಟೆಗೆ ಬಿಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಅದ್ ಯಾವಾಗ ಸಾಯಂಕಾಲ 5 ಗಂಟೆ ಆಯ್ತು ಅಂತ ನಂಗೆ ಗೊತ್ತಿಲ್ಲ. ಸೂರ್ಯ ಕಣ್ ಕುಗ್ತಾವ್ನೆ, ಬಟ್ ನನಗಲ್ಲಿ ಇಲ್ದಿರೋ ಚಂದ್ರನೂ ಕಾಣಿಸ್ತಾವ್ನೆ. ಇವತ್ ಕಾರ್ಡಿನೋ ಮಾಡಿಲ್ಲ, ವರ್ಕೌಟ್ ಮಾಡಿಲ್ಲ, ಬಟ್ ಕಾಂಟ್ ಗಿವ್ ಅಪ್ ಬ್ರೋ. ಅಟ್ಲೀಸ್ಟ್ ಕಾರ್ಡಿನಾದ್ರೂ ಮಾಡಿ ಮಲ್ಕೊಂಡೆ. ಸಿಗೋಣ, ಬಾಯ್ ಬಾಯ್.